ಬಳ್ಳಾರಿ ನಗರದ ಬ್ರೂಸ್ಪೇಟ್ ಠಾಣಾ ವ್ಯಾಪ್ತಿಯಲ್ಲಿ ಮಾರ್ಚ್ ತಿಂಗಳ 7ನೇ ತಾರೀಕು ಅಂದರೆ 2 ದಿನಗಳ ಹಿಂದಿನ ರಾತ್ರಿ ಸುಮಾರು ಒಂದು ರಾತ್ರಿ 11ರಿಂದ 11:30 ಒಳಗೆ ಈ ಠಾಣಾ ವ್ಯಾಪ್ತಿಯಲ್ಲಿನ ಒಂದು ಶಾಲೆ, ಆ ಶಾಲೆಯಲ್ಲಿ ಒಂದು ಬಹಳ ಕರಾಳವಾದ ಒಂದು ಕೃತ್ಯದ ಒಂದು ವರದಿ ಆಯಿತು. ಅದರ ಬಗ್ಗೆ ವಿವರ ಕಲೆ ಹಾಕಿದಾಗ ಆ ಶಾಲೆಯಲ್ಲಿ ಒಂದು ಮೇಕ್ ಶಿಫ್ಟ್ ಹಾಸ್ಟೆಲ್ ಥರ ಒಂದು ವ್ಯವಸ್ಥೆ ಇದ್ದು, ಆ ದಿನ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಶಾಲೆಯ ಒಬ್ಬ ಉಪನ್ಯಾಸಕಿಯವರ ನಿಗಾವಣೆಯಲ್ಲಿ ಅಲ್ಲಿ ತಂಗಿದ್ದು, ಆ ರಾತ್ರಿ ಈ ವಿದ್ಯಾರ್ಥಿಗಳೇನಿದ್ರು ಅದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಈ ಸುಮಾರು 7 ಜನ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ, ಆ ಉಪನ್ಯಾಸಕಿ ಯಾರಿದ್ರು ಅವ್ರ ಮೇಲೆ ಸಹ ಹಲ್ಲೆ ಮಾಡಿ, ಈ ಘಟನೆಯಲ್ಲಿ ಒಬ್ಬ ಅಪ್ರಾಪ್ತ ವಯಸ್ಸಿನ ಇನ್ನೊಬ್ಬ ಬಾಲಕ ಈ ಹಲ್ಲೆಯ ಪರಿಣಾಮವಾಗಿ ಮೃತ ಹೊಂದಿದ್ದು ವರದಿಯಾಯಿತು. ಆ ಕೂಡಲೇ ನಾವು ಇದೊಂದು ಬಹಳ ಗಂಭೀರ ಸ್ವರೂಪದ ಪ್ರಕರಣ ಅಂತ ಪರಿಗಣಿಸಿ ಠಾಣೆಯಲ್ಲಿ ಒಂದು ಪ್ರಥಮ ವರದಿ ದಾಖಲಿಸಿ ನಾನು ಸಹ ಆ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಿ, ಹಾಗೆ ಇವರೆಲ್ಲ ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ನಲ್ಲಿ ಅಡ್ಮಿಟ್ ಆಗಿದ್ರು. ಆ ಕೂಡಲೇ ಹೋಗಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸ್ವಲ್ಪ ಗಂಭೀರ ಸ್ವರೂಪದ ಗಾಯಗಳಿತ್ತು, ಹಿಮೋಥೊರಾಕ್ಸ್ ಆಗಿತ್ತು. ಅದಕ್ಕೆ ವಿಶೇಷ ತಜ್ಞರಿಂದ ಚಿಕಿತ್ಸೆ ಕೊಡಿಸಲಾಯಿತು. ಹಾಗೆಯೇ ಮುಂದುವರೆದು ಇದನ್ನು ನಾವು ಸ್ಥಳದಲ್ಲಿ ಏನು ನಮ್ಮ ಒಂದು ಸೋಕೋ ಟೀಮ್, FSL, ಬೇರೆ ಬೇರೆ ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ಗೆ ಏನು ಕಾಂಪೊನೆಂಟ್ಸ್ ಇರ್ತದೆ ಅದನ್ನೆಲ್ಲ ಬಳಸಿಕೊಂಡು ನಾವು ಸ್ಥಳದಲ್ಲಿದ್ದ ಎಲ್ಲ ರೀತಿಯ ಸಾಕ್ಷ್ಯಾಧಾರಗಳನ್ನ ತಾಳೆ ಹಾಕಿ ನೋಡಿದಾಗ ಈ ಇನ್ನೊಬ್ಬ ಈ ಕಾನೂನಿನ ಸಂಘರ್ಷದಲ್ಲಿರುವ ಇನ್ನೊಬ್ಬ ಬಾಲಕ ಈ ಕೃತ್ಯ ಎಸಗಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿ ಇದರಲ್ಲಿ 2 ಆಯಾಮ ಬಂತು ನಮಗೆ. ಒಂದು, ಆ ಬಾಲಕನ ಸೇಫ್ಟಿ, ಅದರ ಬಗ್ಗೆ ಸಹ ನಾವು ಯೋಚನೆ ಮಾಡಲಾಯಿತು. ಹಾಗೆಯೇ ಇದು ಮತ್ತೆ ಇನ್ನೊಂದು ಕೃತ್ಯ ಅದೇ ಫಿಟ್ ಆಫ್ ರೇಂಜ್ನಲ್ಲಿ ಎಲ್ಲೂ ಮರುಕಳಿಸಬಾರದು ಅನ್ನೋ ಒಂದು ಉದ್ದೇಶದಿಂದ ಬಹಳ ವ್ಯಾಪಕವಾದ ಒಂದು ಬಹಳ ದೊಡ್ಡ ತಂಡ ನಾವು ರಚಿಸಿದ್ವಿ. ನಮ್ಮ SP ಬಳ್ಳಾರಿಯವರು ಖುದ್ದು ಎಲ್ಲ ಆಯಾಮಗಳ ಬಗ್ಗೆ ಮೇಲ್ವಿಚಾರಣೆ ನೋಡ್ಕೊಳ್ಳೋದಕ್ಕೆ ಸೂಚಿಸಲಾಯಿತು. ಹಾಗೆಯೇ ಒಂದು ಇಡೀ ನಮ್ಮ ವಲಯ ಮಟ್ಟದಲ್ಲಿ ಬೇರೆ ಬೇರೆ ಜಿಲ್ಲೆ SP ಅವರಿಗೆ ಸಹ ಮಾಹಿತಿ ಮುಟ್ಟಿಸಲಾಯಿತು. ಆ ಕೂಡಲೇ ನಾವು ನಾಕಾಬಂದಿ ಪ್ರಾರಂಭಿಸ್ತೀವಿ. ಸಿಟಿ ಬಾರ್ಡರ್ಸಲ್ಲಿ, ಡಿಸ್ಟಿಕ್ ಬಾರ್ಡರ್ಸಲ್ಲಿ, ಇಂಟರ್ ಸ್ಟೇಟ್ ಬಾರ್ಡರ್ಸಲ್ಲಿ, ಹಾಗೆ ನಮ್ಮ ಏನು ಎಲ್ಲ ಠಾಣಾ ವ್ಯಾಪ್ತಿಯ ಒಂದು ಇಂಟೆಲಿಜೆನ್ಸ್ ನೆಟ್ವರ್ಕ್ನ ಆಕ್ಟಿವೇಟ್ ಮಾಡಿದ್ವಿ. ನಮ್ಮ ಟೆಕ್ನಿಕಲ್ ಇಂಟೆಲಿಜೆನ್ಸ್ನವರು ನಮಗೆ ನಗರದಲ್ಲಿ ಸುಮಾರು ಒಂದು 7,500 CCTV ಕ್ಯಾಮ್ರಾಸ್ ಇದೆ. ಆ ಕ್ಯಾಮ್ರಾದೆಲ್ಲ ಇನ್ಪುಟ್ಸ್ನ ನಾವು ಆ ಕೂಡಲೇ ಅನಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಗ್ರಿಡ್ ವೈಸ್ ನಮ್ಮ ಇಡೀ ಸಿಟಿಯಲ್ಲಿ ಹಾಗೆಯೇ ಎಕ್ಸಿಟ್ ಪಾಯಿಂಟ್ಸ್ ಎಲ್ಲ ಕಡೆ ನಾವು ಗಮನ ವಹಿಸಿ ಒಂದು ವ್ಯಾಪಕ ಕಾರ್ಯಾಚರಣೆ ಇದು, ಒಂದು ಅಡೆತಡೆ ಇಲ್ಲದ ಆಲ್ಮೋಸ್ಟ್ ಒಂದು 48 hours ಕಾರ್ಯಾಚರಣೆ ಇದು. ಈ ಕಾರ್ಯಾಚರಣೆಯ ಫಲವಾಗಿ ಈಗ ಏನು ಈ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಈ ಬಾಲಕ ಇದ್ದಾನೆ, ಇದನ್ನು ನಮ್ಮ ತಂಡ ಈಗ ಈ ಬಾಲಕನನ್ನು ನಾವು ಮುಂದಿನ ಪ್ರಶ್ನೆಗಾಗಿ ಈಗ ನಮ್ಮ ತಂಡದ ಜೊತೆ ಇದ್ದಾನೆ. ಇದು ಒಬ್ಬ ಅಪ್ರಾಪ್ತ ವಯಸ್ಕ ಆಗಿರೋದ್ರಿಂದ ಈಗ ಸಂಪೂರ್ಣ ತನಿಖಾ ಪ್ರಕ್ರಿಯೆ ಸ್ವಲ್ಪ ವಿಭಿನ್ನವಾಗಿರ್ತದೆ. ಇದು ಪೊಲೀಸ್ ಆಫೀಸರ್ಸ್ ಮಾತ್ರ ಹ್ಯಾಂಡಲ್ ಮಾಡಲ್ಲ. ಇದಕ್ಕೆ ಈಗಾಗಲೇ ನಾವು ಬಳ್ಳಾರಿಯ ಏನು ಬಿಮ್ಸ್ ಇದೆ ಅಲ್ಲಿ ಒಂದು ಮೆಡಿಕಲ್ ಪ್ಯಾನಲ್ನ ರಚನೆ ಮಾಡಿಸಿದ್ದೇವೆ. ಇದರಲ್ಲಿ ಒಬ್ಬರು ಜನರಲ್ ಫಿಸಿಷಿಯನ್ ಇರ್ತಾರೆ, ಒಬ್ಬರು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ,
ಒಬ್ಬರು ಸೈಕಿಯಾಟ್ರಿಸ್ಟ್ ಇರ್ತಾರೆ, ಹಾಗೆ ನಮ್ಮ CDPO ಇಂದ ಒಬ್ಬರು ಕೌನ್ಸಿಲರ್ ಇರ್ತಾರೆ. ಇವರು ಬೇಸಿಕಲಿ ಏನು ನಮ್ಮ ಜೂನಿಯರ್ ಜಸ್ಟಿಸ್ ಆಕ್ಟ್ ಪ್ರಕಾರ ಏನಿದೆ ಇವ್ರನ್ನ ಜೊತೆಗೆ ಇಟ್ಕೊಂಡು ಆ ಗೈಡ್ಲೈನ್ಸ್ ಪ್ರಕಾರ ನಮ್ಮ ತನಿಖಾಧಿಕಾರಿಯವರು ಹೆಚ್ಚಿನ ಮಾಹಿತಿ ಕಲೆ ಹಾಕಿದ್ದಾರೆ. ಹಾಗೆ ಈ ಬಾಲಕನ್ನ ನಾವು ಸಂಪೂರ್ಣವಾದ ವೈದ್ಯಕೀಯ ಏನು ಪರೀಕ್ಷೆಗಳಿರ್ತದೆ ಅದೆಲ್ಲ ಪರೀಕ್ಷೆಗಳಿಗೆ ಈ ಮೆಡಿಕಲ್ ಬೋರ್ಡ್ನ ಮುಂದೆ ನಾವು ಕರ್ಕೊಂಡು ಹೋದಾಗ ಈ ಮೆಡಿಕಲ್ ಬೋರ್ಡ್ನವರು ಮುಂದಿನ ಪ್ರಕ್ರಿಯೆಗಳನ್ನೆಲ್ಲ ನಮಗೆ ಮಾಡಿ ಕೊಡೋರಿದ್ದಾರೆ. ಈ ಎಲ್ಲ ಪ್ರಕ್ರಿಯೆ ಆದಮೇಲೆ ನಾವು ಜೂನಿಯರ್ ಜಸ್ಟಿಸ್ ಬೋರ್ಡ್ ಮುಂದೆ ಬಾಲಕನನ್ನು ಹಾಜರುಪಡಿಸಲಿದ್ದೇವೆ. ಮಾಧ್ಯಮ ಮಿತ್ರರಿಗೂ ನನ್ನ ಒಂದು ವಿನಂತಿ, ಇದು ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇದೆ ಜೂನಿಯರ್ ಜಸ್ಟಿಸ್ ಆ್ಯಕ್ಟ್ನಲ್ಲಿ. ದಯಮಾಡಿ ತಾವು ಸಹ ಯಾವುದೇ ಕಾರಣಕ್ಕೆ ಈ ಏನು ವಿಕ್ಟಿಮ್ಸ್ ಇದ್ದಾರೆ ಅವರ ಹೆಸರು ಐಡೆಂಟಿಟಿ ರಿವೀಲ್ ಆಗುವಂಥ ಯಾವುದೇ ಮಾಹಿತಿನಾಗಲಿ ಅಥವಾ ಈ ಏನು ವಿಕ್ಟಿಮ್ಸ್ ಇದ್ದಾರೆ ಅವರ ಹೆಸರು ಐಡೆಂಟಿಟಿ ರಿವೀಲ್ ಆಗುವಂಥ ಯಾವುದೇ ಮಾಹಿತಿನಾಗಲಿ ಅಥವಾ ಈ ಏನು ಪರ್ಸನ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಏನು ಮೈನರ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಇವರೇನಿದ್ದಾರೆ ಇವರ ಐಡೆಂಟಿಟಿ ರಿವೀಲ್ ಮಾಡುವಂಥ ಮಾಹಿತಿ ದಯಮಾಡಿ ಪಬ್ಲಿಷ್ ಮಾಡಬಾರ್ದು ಅಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಈಗ ನೋಡಿದ್ದೀನಿ ಪಬ್ಲಿಕ್ ಡಿಸ್ಕೋರ್ಸ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಓಡಾಡ್ತಾ ಇದೆ, ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಏನು, ಯಾಕೆ ಈ ಘಟನೆ ನಡೆಯಿತು, ಇದರ ಹಿನ್ನೆಲೆ ಏನು, ಬೇರೆ ಯಾವುದೋ ಒಂದು ವ್ಯಸನ ಇತ್ತಾ, ಇದಕ್ಕೆ ಆ ಶಾಲಾ ಆಡಳಿತ ಮಂಡಳಿಯ ಹೊಣೆಗಾರಿಕೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ತನಿಖಾ ತಂಡ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತದೆ. ಆ ಶೈಕ್ಷಣಿಕ ಸಂಸ್ಥೆಯ ಏನು ವಿವರಗಳಿದೆ ಅದನ್ನು ನಾವು ಈಗಾಗಲೇ ಶಿಕ್ಷಣ ಇಲಾಖೆ ಅವ್ರನ್ನ ನಾವು ಒಂದು ರಿಕ್ವಿಷನ್ ಕಳಿಸ್ಕೊಟ್ಟಿದ್ದೇವೆ. ಅವ್ರ ಮೂಲಕ ನಾವು ಸಂಪೂರ್ಣವಾದ ತಪಾಸಣೆ ಮಾಡಿಸ್ತೇವೆ. ಅಲ್ಲಿ ಏನಾದರೂ ಲೋಪಗಳು ಕಂಡು ಬಂದಲ್ಲಿ, ಅಲ್ಲಿ ಏನಾದರೂ ಯಾವುದಾದ್ರೂ ಸಂಗ್ರಹವಾದ ಒಂದು ನಿಮಗೆ ಅಂಶಗಳು ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆ ಸಹ ಅದ್ರ ಬಗ್ಗೆ ಕ್ರಮಗಳನ್ನ ಕೈಗೊಳ್ತದೆ. ಹಾಗೆಯೇ ಶಿಕ್ಷಣ ಇಲಾಖೆ ಸಹ ಅವರು ಏನು ನಾಮ್ಸ್ ಇದೆ, ಹಾಗೆಯೇ CBSE ಅಫಿಲಿಯೇಷನ್ ಏನಿದೆ ಅದರ ನಾಮ್ಸ್ ಏನಿದೆ ಅದ್ರ ಪ್ರಕಾರ ಎಲ್ಲ ಪ್ರಕ್ರಿಯೆಗಳಾಗಿದ್ದ ಅದನ್ನು ಬಹಳ ಹತ್ತಿರದಿಂದ ನೋಡ್ತಾರೆ. ಇದು ಒಂದು ಬಹಳ ವಿಶೇಷ ಪ್ರಕರಣ, ಹಲವಾರು ಆಯಾಮಗಳುಳ್ಳ ಪ್ರಕರಣ. ಇದನ್ನ ಅತ್ಯಂತ ಫರ್ಮ್ ಆಗಿ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ, ಹಾಗೆ ಅತ್ಯಂತ ಸಂವೇದನಾಶೀಲರಾಗಿ ಸಹ ನಾವು ಹ್ಯಾಂಡಲ್ ಮಾಡಬೇಕಾಗ್ತದೆ. ಇದು ಸಮಾಜ ಮುಂದೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ದಿಕ್ಸೂಚಿ ಥರ ಎಲ್ಲರೂ ವಿಚಾರ ಆಗುವಂಥ ಒಂದು ಪ್ರಕರಣ. ಇದು ಒಂದು ಪ್ರಕರಣ ಅನ್ನೋದಕ್ಕಿಂತ ಇದರ ದಾಯತ್ವ ಇನ್ನೂ ಹೆಚ್ಚಾಗ್ತದೆ. ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾವ ರೀತಿಯಾದ ಒಂದು ಪ್ರಿವೆಂಟಿವ್ ಸ್ಟೆಪ್ಸ್ ಇರಬೇಕು, ಯಾವ ರೀತಿ ಸಪೋರ್ಟಿವ್ ಇಕೋಸಿಸ್ಟಮ್ ಇರಬೇಕು, ಇದೆಲ್ಲ ಅಂಶಗಳಿದೆ. ಇದನ್ನ ಮುಂದೆ ನಾವು ಪರಿಶೀಲಿಸಿ ಹೆಚ್ಚಿನ ಮಾಹಿತಿನ ಸೂಕ್ತ ಸಂದರ್ಭದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೇವೆ. ಈ ಸಂದರ್ಭದಲ್ಲಿ ಬಹಳ ಉತ್ತಮ ಕೆಲಸ ಮಾಡುವ ನಮ್ಮ ತಂಡ ಏನಿದೆ, ನಮ್ಮ ಬಳ್ಳಾರಿ SP ಅವರು, ನಮ್ಮ ಅಡಿಷನಲ್ SP ಅವರು, ಸಿಟಿ DSP ಅವರು ಹಾಗೂ ಅವರ ಅಧಿಕಾರಿಗಳ ಮತ್ತು ಎಲ್ಲ ಸಿಬ್ಬಂದಿಗಳು ಬಹಳ ವ್ಯಾಪಕವಾದ ಒಂದು ಕಾರ್ಯಾಚರಣೆ ಆಯಿತು. ಅವರೆಲ್ಲರ ಕಾರ್ಯವನ್ನು ನಾನು ಮುಕ್ತಗಂಡದಿಂದ ಶ್ಲಾಘಿಸ್ತೇನೆ. ನಮ್ಮ SP ಅವರು ಮಾತಾಡ್ತಾರೆ. ನಮಸ್ಕಾರ. ಈಗಾಗಲೇ ಮಾನ್ಯ IGP ಸರ್ ಬಳ್ಳಾರಿ ರೇಂಜ್ ಅವರು ತಿಳಿಸಿದಂತೆ ಈ ಒಂದು ಪ್ರಕರಣ ನಮಗೆ ಸವಾಲಾಗಿ ಪರಿಗಣಿಸಿತ್ತು. 7ನೇ ತಾರೀಕಿನಂದು ಪ್ರಕರಣ ದಾಖಲಾದ ತಕ್ಷಣದಲ್ಲಿ ಈ ಬಾಲಕ ಸ್ಥಳದಿಂದ ತೆರಳಿದ್ದು ನಮಗೆ ಮಾಹಿತಿ ಬಂದಿತ್ತು. ಆ ನಂತರದಲ್ಲಿ IG ಸರ್ ಅವರ ಮಾರ್ಗದರ್ಶನದಂತೆ ಸುಮಾರು ತಂಡಗಳನ್ನು ನಾವು ಪ್ರತ್ಯೇಕ ಅವರಿಗೆ ಕರ್ತವ್ಯಗಳನ್ನು ಕೊಟ್ಟು ನೇಮಿಸಲಾಗಿತ್ತು. ಈ ಕರ್ತವ್ಯಗಳಲ್ಲಿ ಮುಖ್ಯವಾಗಿ ಎಲ್ಲ ಬಸ್ ಸ್ಟ್ಯಾಂಡ್ ಹಾಗೂ ರೈಲ್ವೆ ಸ್ಟೇಷನ್, ಸಿಟಿಯಲ್ಲಿದ್ದಂತಹ ಹಾಗೂ ಔಟ್ಸ್ಕರ್ಟ್ಸ್ ಅಲ್ಲಿದ್ದಂತಹ ಎಲ್ಲ ದೇವಸ್ಥಾನಗಳು, ಮಸೀದಿ ಇರ್ಬೋದು, ಹಾಗೂ ಜನರು ಹೋಗುವಂತಹ ಎಲ್ಲಿ ಈ ಐಸೋಲೇಟೆಡ್ ಲೇಔಟ್ಗಳಿದೆ ಕೆಲವೆಲ್ಲ ಅಲ್ಲಿ ಪರಿಶೀಲನೆ ಮಾಡುವಂಥದ್ದಿರ್ಬೋದು, ಹಾಗೂ ನಾಕಾಬಂದಿ, ಸಿಟಿಯಿಂದ ಆಚೆ ಹೋಗದೆ ಇರೋ ಥರ ನಾಕಾಬಂದಿ ಹಾಕಿರುವಂಥದ್ದು, ಈ ಥರ ಸುಮಾರು ಆಯಾಮಗಳಲ್ಲಿ CCTV ಪರಿಶೀಲನೆ ಮಾಡಿರುವಂಥದ್ದು. ಹಾಗೆ ನಿನ್ನೆ ರಾತ್ರಿ
ಮುಂದುವರೆದು ನಾವು ಹೊರ ವಲಯದಲ್ಲಿರುವಂತಹ ದೇವಸ್ಥಾನಗಳು, ಮಂತ್ರಾಲಯ, ಶ್ರೀಶೈಲಂಗೆ ಹೋಗ್ತಾ ಇರುವಂತಹ ಜನರು ಏನು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಅಲ್ಲಿ ಪರಿಶೀಲನೆ ಮಾಡಬಹುದು. ಹಾಗೆ ಅನಂತಪುರ ರೋಡಲ್ಲಿ, ಹಾಗೆ ಆಂಧ್ರ ಕಡೆ ಹೋಗಿರುವಂತಹ ಮಾಹಿತಿಗಳನ್ನ ಕೂಡ ನಾವು ಪರಿಶೀಲನೆ ಮಾಡಿ ಈ ನಿಟ್ಟಿನಲ್ಲಿ ವ್ಯಾಪಕವಾಗಿ ನಮ್ಮ ತಂಡಗಳು ಕಾರ್ಯಾಚರಣೆ ನಡೆಸಿದ್ದಾವೆ. ಈ ದಿನ ನಮಗೆ ಒಂದು ಫರ್ದರ್ ಬಂದಿರುವಂತಹ ಮಾಹಿತಿ ಪ್ರಕಾರ ಈ ಒಂದು ಬಾಲಕನನ್ನ ನಾವು ವಶಕ್ಕೆ ಪಡೆಯಲಿಕ್ಕೆ ಅವಕಾಶವಾಗಿದ್ದು, ಈ ತಂಡಗಳು ತುಂಬಾ ವ್ಯವಸ್ಥಿತವಾಗಿ ಹಗಲು ರಾತ್ರಿ ಎನ್ನದೇ ಸುಮಾರು 36 ಗಂಟೆಗಳು ಕಳೆದಿದೆ. ಅತ್ಯಂತ ಡಿಸಿಪ್ಲಿನ್ ಅಲ್ಲಿ ಅತ್ಯಂತ ಎಫೆಕ್ಟಿವ್ ಆಗಿ, ಎಫಿಷಿಯಂಟ್ ಆಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಸೊ ಇವರೆಲ್ಲರಿಗೂ ಐಜಿಪಿ ಸರ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ನಾನು ಶ್ಲಾಘಿಸಲಿಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ಈ ಒಂದು ಪ್ರಕರಣದಲ್ಲಿ ನಾವು ಇನ್ವೆಸ್ಟಿಗೇಷನ್ ಭಾಗ ಏನಿದೆ, ಆ ಇನ್ವೆಸ್ಟಿಗೇಷನ್ ಭಾಗದ ಮೇಲೆ ನಾವು ಹೆಚ್ಚಿನ ಒತ್ತನ್ನ ಈಗ ಕೊಡ್ತೇವೆ. ಆ ಬಾಲಕನ ಮೋಟಿವ್ ಏನಿದೆ ಅನ್ನುವಂಥದ್ದು, ಹಾಗೆ ಶಾಲಾ ಮಂಡಳಿಯ ಕುರಿತು ಕೂಡ ದೂರಿನಲ್ಲಿ ಮಾಹಿತಿ ಇದ್ದದ್ರಿಂದ ಶಾಲಾ ಮಂಡಳಿಯ ಏನು ಇದರಲ್ಲಿ ಅವರ ಪಾತ್ರ ಏನಿದೆ ಅನ್ನುವ